ಈ ಇದಕ್ಕೆ ಬರುದಿಲ್ಲ, ಫ್ರಂಟ್ ವೀಲ್ ಗೆ ಬರುದಿಲ್ಲ, ಹಿಂದಿನ ವೀಲ್ ಗೆ ಮಾತ್ರ. ಮೇನ್ ಅದ್ರ ಪೈಂಟ್ ಮತ್ತೆ ಅದರದ್ದು ಲೈಟಿಂಗ್, ಅದ್ರ ಹೊರಗಿಂದ ಮತ್ತೆ ಒಳಗಿಂದ ನೋಡ್ಲಿಕ್ಕೆ. ಈಗ ನಿಮ್ಮ ಡೈರೆಕ್ಷನ್ ಮುಂದೆನೆ ಉಂಟು. ಓಕೆ. ಅವಾಗ ಏನಾಗ್ತದೆ ಅಂದ್ರೆ ನೀವು ಗಾಡಿ ಇಟ್ಟು ಹೋಗ್ತೀರಾ, ಸ್ವಲ್ಪ 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 ಜರ್ಕ್ ಕೊಡ್ತದೆ ಗಾಡಿ. ಸ್ವಲ್ಪ ಮೂವ್ ಆಗುದು ಅಂದ್ರೆ ಹ್ಯಾಂಡ್ ಬ್ರೇಕ್ ತೆಗ್ದಿದ್ದೀರಾ, ಸ್ಟಾರ್ಟ್ ಮಾಡಿ ಇಡ್ತೀರಾ, ಕಟ್ಟೆ ಗಿಟ್ಟೆ ಏನು ಇಡ್ಲಿಲ್ಲ. ಅವಾಗ ನೀವು ಸ್ಟಾರ್ಟ್ ಆದ ಪೊಸಿಷನ್ ಅಂದ್ರೆ BS3 ಅಲ್ಲಿ ಸಹ ನಿಮ್ಮದದು ಯಾವ ಮೇಲೆ ಕಂಡೀಷನ್ ಬರ್ತದೆ ಅಂದ್ರೆ ನೀವು ಮಾಡಿದ ಆಲ್ಟ್ರೇಷನ್ ಮೇಲೆ ಕಂಡೀಷನ್ ಬರ್ತದೆ. ಅದಕ್ಕೆ ನಾವ್ ಏನ್ ಮಾಡ್ತೇವೆ, ಅದು ಡಯಾಫ್ರಮ್ ಬೂಸ್ಟರ್ ಉಂಟಲ್ಲ ಹಿಂದೆ, 2 ವೀಲ್ ಅದ್ದು ಕ್ಯಾಮ್ ಬೂಸ್ಟರ್. ಹೇಗಾದ್ರೂ ನಿಮ್ಗೆ ಏನು ಲೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಗಾಡಿ ಸ್ಪೇರ್ ಪಾರ್ಟ್ಸ್ ಐಟಮ್ ಬೇಕು ಏನಾದ್ರು ಹೇಳಿದ್ರೆ ಕೂಡ್ಲೆ ರೆಸ್ಪಾನ್ಸ್ ಮಾಡ್ತಾರೆ. BS4 ಓಕೆ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಬಹುದು. ಆದ್ರೆ BS6 ಅನ್ನೆಲ್ಲ ಆತರ ಒಂದೆರಡು ಸರ್ತಿ ಅನಿವಾರ್ಯ ನಿಮ್ಗೆ ಸ್ಟಾರ್ಟ್ ಮಾಡ್ಲೇಬೇಕು ಅಂತ ಪೊಸಿಷನ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು. ಮೂವ್ ಮಾಡುವಾಗ ಅಂದ್ರೆ ಸಂಜೆ ಗಾಡಿ ತೆಗಿತೇವಲ್ಲ, ಅವಾಗ ಅವ್ರು ಏನ್ ಎಣಿಸಿದ್ರು, ಕಲ್ಲು ಉಂಟಂತ ಎಣಿಸಿದ್ರು. ಮತ್ತೆ ಏನಾಯ್ತು, ಇವ್ರು ಸ್ಟಾರ್ಟ್ ಮಾಡಿ ಇಟ್ರು, ರನ್ ಆದ ಗಾಡಿಯನ್ನು ಹ್ಯಾಂಡ್ ಬ್ರೇಕ್ ಆಗಿ ನಿಲ್ಲಿಸಬಾರ್ದು ಯಾವ. ಯಾಕಂದ್ರೆ ನಿಮ್ದು ನಾನೊಂದು 1.5 ವರ್ಷದ ಕೋರ್ಸ್ ಮಾಡಿದ್ದೆ IT. ಮತ್ತೆ ಅಲ್ಲಿ ಒಂದು 1 ವರ್ಷ ಹಾಗೆ ಎಲ್ಲ ಲೋಕಲ್ ಗ್ಯಾರೇಜ್ ಅಲ್ಲಿ ಇದ್ದೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇನ್ನೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಹಿಂದಿನ ಒಂದು ಲಾಗ್ ಮಾಡಿದ್ದೆ ನಮ್ಮ ಸಲ್ಮಾನ್ ಅಣ್ಣದು. ತುಂಬಾ ಜನ ಹೇಳ್ತಾ ಇದ್ರು ಒಳ್ಳೆ ಡ್ರೈವರ್, ಒಳ್ಳೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ, ಇನ್ನಷ್ಟು ಅವರೊಟ್ಟಿಗೆ ಮಾತಾಡ್ಲಿಕ್ಕೆ ನನಗೆ ಇತ್ತು. ಸೊ ಆದುದರಿಂದ ನಾನು ಇದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇದ್ದೇನೆ. ಇದು ಬೇರೆನೇ ವಿಡಿಯೋ. ಈ ಒಂದು ಸಂಚಿಕೆಯಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೇನೆ ಅಂತ ಹೇಳಿದ್ರೆ, ಈ ಬಸ್ಸಿನ ನಮ್ದು ಬ್ರೇಕ್ ಆಗ್ಲಿ, ಹಾಗೇನೆ ಈ ಇಂಜಿನ್ ನ ಬಗ್ಗೆ ಆಗ್ಲಿ, ಇದ್ರ ಬಗ್ಗೆ ನಾನು ಇವತ್ತು ಈ ಒಂದು ಸಂಚಿಕೆಯಲ್ಲಿ ಮಾತಾಡ್ತಿದ್ದೇನೆ. ನೋಡ್ಕೊಂಡು ಬರುವ ಬನ್ನಿ. ಸಲ್ಮಾನ್ ಭಾಯ್ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ನಿಮ್ಮ ವಿಡಿಯೋಕ್ಕೆ ತುಂಬಾ ಫ್ಯಾನ್ ಫಾಲೋವರ್ಸ್ ಆಗಿದ್ದಾರೆ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆಲ್ಲ, ಹೌದು, ತುಂಬಾ ಜನ ನಿಮ್ಗೆ ಕಮೆಂಟ್ ಮಾಡಿದ್ದಾರೆ. ನೋಡಿದ್ರೆ ಕಮೆಂಟ್ ಎಲ್ಲ ಒಳ್ಳೆ ಮಾತಾಡಿದಿರಂತೆ. ಎಸ್ ವೀಕ್ಷಕರೇ, ಇನ್ನಷ್ಟು ಸಲ್ಮಾನ್ ಭಾಯ್ ಒಂದಿಗೆ ನಾನು ಮಾತಾಡ್ತೇನೆ. ಸಲ್ಮಾನ್ ಭಾಯ್, ಇವಾಗ ನೀವು ಬೆಂಗಳೂರಿನಿಂದ ಉಡುಪಿಗೆ ಬಂದ್ರಿ. ಬಂದ ತಕ್ಷಣ ನೀವು ಮಾಡುವಂತಹ ಫಸ್ಟ್ ಕೆಲಸ ಏನು? ಬಂದ ತಕ್ಷಣ ಅಂದ್ರೆ ನಾವು ಇಲ್ಲಿ ಪಾರ್ಕಿಂಗ್ ಅಲ್ಲಿ ಜಾಗ ಉಂಟಂತ ಕ್ಲಿಯರ್ ನೋಡ್ತೇವೆ. ನೋಡಿ ಆದ ನಂತರ ಇವಾಗ ಅಂದ್ರೆ ಹ್ಯಾಂಡ್ ಬ್ರೇಕ್ ನಾವು ಹಾಕ್ಬಾರ್ದು ಫಸ್ಟ್ ಬಂದ ಗಾಡಿಗೆ. ಎಲ್ಲಿ ಹೋದ್ರೆ ಎಲ್ಲಿ ನೀವು ರನ್ ಆದ ಗಾಡಿಯನ್ನು ಹ್ಯಾಂಡ್ ಬ್ರೇಕ್ ಆಗಿ ನಿಲ್ಲಿಸಬಾರ್ದು ಯಾವ. ಯಾಕಂದ್ರೆ ನಿಮ್ದು ವೀಲ್ ಲೈನರ್ ಎಲ್ಲ ಬಿಸಿ ಇರ್ತದಲ್ಲ, ಒಮ್ಮೆಲೆ ನೀವು ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಈಗ ನಿಮ್ಗೆ ಅದು ಬ್ರೇಕ್ ಲೈನರ್ ಶೂಸ್ ಏನ್ ಮಾಡ್ತದೆ, ನಿಮ್ಮ ಡ್ರಮ್ ಗೆ ಹಿಡಿದಿಟ್ಕೊಳ್ತದೆ. ಅವಾಗ ಅದು ನಿಮ್ಮ ವೀಲ್ ಹೀಟ್ ಇರ್ತದಲ್ಲ, ಅವಾಗ ನಿಮ್ಗೆ ಪೌಡರ್ ಆಗ್ತದೆ ಅದರಲ್ಲಿ. ಅಂದ್ರೆ ಅದು ಲೈನರ್ ಅಲ್ಲಿ ಅದು ವರ್ನೌಟ್ ಎಲ್ಲ ಆಗ್ತದೆ. ಹಾಗಾಗಿ ನಾವು ಅದನ್ನು ಹ್ಯಾಂಡ್ ಬ್ರೇಕ್ ಹಾಕ್ಬಾರ್ದು. ಸ್ವಲ್ಪ ತಣ್ಣಗಾಗಿ 1-2 ಗಂಟೆ 3 ಗಂಟೆ ಬಿಟ್ಟು ನಂತರ ಓಕೆ ಹಾಕ್ಬಹುದು. ಹಾಗಾದ್ರೆ ಎಲ್ಲಿ ಹೋದ್ರೆ ಸರ್ ಇವಾಗ ಡೌನ್ ಇರ್ತದೆ, ಅವಾಗ ಏನ್ ಮಾಡ್ತೀರಾ ಸರ್? ಅಂದ್ರೆ ಈಗ ಫ್ರಂಟ್ ಗೆ ಡೌನ್ ಇದ್ರೆ ನೀವು ರಿವರ್ಸ್ ಗೇರ್ ಹಾಕಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಡ್ತೀರಿ. ಹಿಂದೆಗೆ ಡೌನ್ ಇದ್ರೆ ನೀವು ಎಕ್ಸ್ಟ್ರಾ ಗೇರ್ ಅಲ್ಲಿ ಹಾಕಿ ಮುಂದೆ ಹೋಗೋದಾಗಿ ಹಾಗೆ ಇಡ್ತೇವೆ. ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಗೇರ್ ಇಟ್ಟು ಒಂದು ಕಟ್ಟೆಯನ್ನು ಜಾಮ್ ಮಾಡಿ ಬಿಡ್ತೇವೆ. ಹಾಗಾದ್ರೆ ಬಸ್ಸಿನವರು ಹೋದ ತಕ್ಷಣ ಯಾರು ಹ್ಯಾಂಡ್ ಬ್ರೇಕ್ ಹಾಕ್ಲಿಕ್ಕಿಲ್ಲ. ಲೆಕ್ಕ ಕೆಲವರು ಹಾಕ್ತಾರೆ, ಅನಿವಾರ್ಯ ಹಾಕ್ಲೇಬೇಕಾಗ್ತದೆ ಕೆಲವೊಂದು ಮೂವ್ಮೆಂಟ್ ಅಲ್ಲಿ. ಆದ್ರೆ ನಿಜವಾಗಿ ಅದು ಹಾಕ್ಬಾರ್ದು. ಅಂದ್ರೆ ಅದು ಫುಲ್ ಇದಾಗ್ತದಲ್ಲ, ಅಂದ್ರೆ ನಿಮ್ದು ಹಿಂದಿನದ ವೀಲ್ಗೆ ಅದು ಮಾತ್ರ ಹ್ಯಾಂಡ್ ಬ್ರೇಕ್ ಇರ್ತದೆ. ಫ್ರಂಟ್ ವೀಲ್ ಗೆ ಹ್ಯಾಂಡ್ ಬ್ರೇಕ್ ಇರಲ್ಲ, ಹಿಂದಿನ ವೀಲ್ ಗೆ ಮಾತ್ರ. ವೀಕ್ಷಕರೇ ನೋಡ್ಬೋದು, ಈ ಇದಕ್ಕೆ ಬರುದಿಲ್ಲ, ಫ್ರಂಟ್ ವೀಲ್ ಗೆ ಬರುದಿಲ್ಲ, ಹಿಂದಿನ ವೀಲ್ ಗೆ ಮಾತ್ರ. ಹಿಂದಿನ 2 ವೀಲ್ ಗೆ ಮಾತ್ರ ಹ್ಯಾಂಡ್ ಬ್ರೇಕ್ ಅದಕ್ಕೆ ಮಾತ್ರ ಆಗುದು. ಹ್ಯಾಂಡ್ ಬ್ರೇಕ್ ಅದಕ್ಕೆ ಮಾತ್ರ ಆಗುದು. ಸರ್, ಮತ್ತೆ ನಮ್ದು ಎಷ್ಟು ಇದ್ರೆ ಗಾಡಿ ರನ್ ಆಗ್ತದೆ? ನಿಮ್ಗೆ ಗೇಜ್ ಅಲ್ಲಿ ಬರ್ತದಲ್ಲ, ಅದು ಎಷ್ಟು ಇದ್ರೆ ಬರುದು ಅದು? ಅಂದ್ರೆ ವ್ಯಾಕ್ಯೂಮ್? ಹೌದು. ಈಗ ನೀವು ಒಂದು ಗಾಡಿ ತೆಗೆಯುವಾಗ ಒಂದು 4 ವ್ಯಾಕ್ಯೂಮ್ ಇದ್ರೆ ಗಾಡಿ ಮೂವ್ ಆಗ್ತದೆ. 4 ಅಂದ್ರೆ ಫುಲ್ ವ್ಯಾಕ್ಯೂಮ್ ಏರಿಸಿ ತೆಗಿಬೇಕು. ಅಂದ್ರೆ ನಿಮ್ಗೆ ಈಗ ನಿಮ್ದು ವ್ಯಾಕ್ಯೂಮ್ ಇಲ್ಲ ಗಾಡಿ, ನಿಮ್ದು ಗಾಡಿ ಒಂದು ನಿಲ್ಲಿಸಿದ ಕಂಡೀಷನ್ ಅಲ್ಲಿ ಉಂಟು. ಅವಾಗ ನಿಮ್ಗೆ ಸ್ವಲ್ಪ ಮೂವ್ ಆಗುದು ಅಂದ್ರೆ ಹ್ಯಾಂಡ್ ಬ್ರೇಕ್ ತೆಗ್ದಿದ್ದೀರಾ, ಸ್ಟಾರ್ಟ್ ಮಾಡಿ ಇಡ್ತೀರಾ, ಕಟ್ಟೆ ಗಿಟ್ಟೆ ಏನು ಇಡ್ಲಿಲ್ಲ. ಅವಾಗ ನೀವು ಸ್ಟಾರ್ಟ್ ಆದ ಪೊಸಿಷನ್ ಅಲ್ಲಿ ನಿಮ್ಗೆ 4 ವ್ಯಾಕ್ಯೂಮ್ ಇರ್ತದಲ್ಲ, 4 ಪಾಯಿಂಟ್, ಅವಾಗ ನಿಮ್ದು ಗಾಡಿ ಸ್ವಲ್ಪ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ವೀಲ್ ಫ್ರೀ ಆಗ್ತದೆ ಹಾಗೆ. ಇವಾಗ ನೀವು ಚಂದಾಪುರಕ್ಕೆ ಹೋಗಿ ಪಾರ್ಕಿಂಗ್ ಮಾಡಿ ನೀವು ಮಲಗ್ತೀರಾ, ಒಂದು 5-6 ಗಂಟೆ ಹೊತ್ತಿಗೆ ಗಾಡಿ ಎಲ್ಲ ರೆಡಿ ಮಾಡಿ ಇರ್ತೀರಾ, ಅವಾಗ ಎಷ್ಟು ಡೌನ್ ಆಗಿರ್ತದೆ ವ್ಯಾಕ್ಯೂಮ್? ಅಂದ್ರೆ ಹೊಸ ಗಾಡಿಯಲ್ಲಿ ನಿಮ್ದು ಡೌನ್ ಆಗಲ್ಲ.
ಅಂದ್ರೆ ನಿಮ್ದೊಂದು ಹಳತ್ತು ಗಾಡಿ ಇರ್ತದಲ್ಲ, ಒಂದು 2-3 ವರ್ಷ, BS3 ಗಾಡಿ. ಅಂದ್ರೆ BS3 ಅಲ್ಲಿ ಸಹ ನಿಮ್ಮದದು ಯಾವ ಮೇಲೆ ಕಂಡೀಷನ್ ಬರ್ತದೆ ಅಂದ್ರೆ ನೀವು ಮಾಡಿದ ಆಲ್ಟ್ರೇಷನ್ ಮೇಲೆ ಕಂಡೀಷನ್ ಬರ್ತದೆ ಅದು. ಯಾಕಂದ್ರೆ ನೀವು ಅದಕ್ಕೆ 3-4 ಹಾರ್ನ್ ಅಲ್ಲದ್ರೆ ಅದು ಅವನು ಯಾವ ಡ್ರೈವರ್ ಇದ್ದ ಅದ್ರಲ್ಲಿ ಅವನು ಕಂಡೀಷನ್ ಹೇಗೆ ಇಟ್ಕೊಂಡಿದ್ದಾನೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ನಾವು ಇವಾಗ ಹಾರ್ನ್ ಹಾಕಿದ್ರೆ ಅಂದ್ರೆ ಹಾರ್ನ್ ಅಂದ್ರೆ ಅದಕ್ಕೆ ನೀವು ವ್ಯಾಕ್ಯೂಮ್ ಪೈಪ್ ಎಲ್ಲ ಇರ್ತದಲ್ಲ, ಅದ್ರಲ್ಲಿ ಎಲ್ಲಿಂದ ಅಂದ್ರೆ ಲೀಕೇಜ್ ಇರ್ತದೆ, ಅದೆಲ್ಲ ಮೇನ್ ನೋಡ್ಬೇಕು. ಹಾಗೆ ಅದರಲ್ಲಿ ನಿಮ್ದು ಹಳೆ ಗಾಡಿ ಕೆಲವು ಗಾಡಿ ಹಳೆ ಗಾಡಿ ಸಹ ಒಳ್ಳೆ ಕಂಡೀಷನ್ ಇರ್ತದೆ, ಕೆಲವು ಹೊಸ ಗಾಡಿಗೆನೆ ಹಾರ್ನ್ ಫಿಟ್ ಮಾಡಿದಾಗ ಅದೇ ಜಾಗದಲ್ಲಿ ವ್ಯಾಕ್ಯೂಮ್ ಲೀಕ್ ಆಗ್ತದೆ. ಇಲ್ಲಾಂದ್ರೆ ನಮ್ದು ವ್ಯಾಕ್ಯೂಮ್ ಡೋರ್ ಇರ್ತದಲ್ಲ, ಅದರಲ್ಲಿ ಏನಾದ್ರೂ ಸ್ವಲ್ಪ ಟ್ರಬಲ್ ಇದ್ರೆ ಅಲ್ಲಿಂದ ನಿಮ್ಗೆ ಹಾಗೆ ಲೀಕೇಜ್ ಆಗ್ತದೆ. ಇದು ಸಾಧಾರಣ ಎಷ್ಟು ಉಳಿತದೆ ಸರ್? ಇದು ಇವಾಗ ಇದರಲ್ಲಿ ಏನು ಆಲ್ಟ್ರೇಷನ್ ಆ ತರದ್ದು ಏನು ಮಾಡ್ಲಿಲ್ಲ. ಒಂದು ವ್ಯಾಕ್ಯೂಮ್ ಡೋರ್ ಉಂಟು, ಮತ್ತೊಂದು ವ್ಯಾಕ್ಯೂಮ್ ಹಾರ್ನ್ ಉಂಟು. ಈಗ ಒಂದು ನಾವು ಇಡುವಾಗ 9% ಇರ್ತದೆ, ಅಷ್ಟೇ ಇರ್ತದೆ. ಅಷ್ಟೇ ಅಂದ್ರೆ ಹೊಸ ಗಾಡಿ ಹಾಗಾದ್ರೆ ಎಲ್ಲ ಹೊಸ ಗಾಡಿಯಲ್ಲೆಲ್ಲ ಅಷ್ಟೇ ಇರ್ತದೆ, ಏನಿದಿಲ್ಲ. ಆಲ್ಮೋಸ್ಟ್ ಹೊಸ ಗಾಡಿಯಲ್ಲಿ ಏನು ಆ ತರದ ಆಲ್ಟ್ರೇಷನ್ ಇಲ್ಲ ಅಂದ್ರೆ ಅಷ್ಟೇ ಇರ್ತದೆ. ಹಳೆ ಗಾಡಿಯಲ್ಲಿ ಈಗ ನೀವು ಮುಂಚೆ ಎಲ್ಲ ಹಳೆ ಗಾಡಿ ಎಲ್ಲ ಬಿಟ್ಟ ಅನುಭವ ಇದೆ, ಅದ್ರಲ್ಲೆಲ್ಲ ಎಷ್ಟಾಗ್ತಿತ್ತು ಡೌನ್? ಅದರಲ್ಲಿ ಒಂದು 2ಕ್ಕೆ ಬರ್ತಿತ್ತು, 3ಕ್ಕೆ ಬರ್ತಿತ್ತು, 2-3ಕ್ಕೆ ಬರ್ತಿತ್ತು, 2-3ಕ್ಕೆ ಬರ್ತಿತ್ತು, ವ್ಯಾಕ್ಯೂಮ್ ಡೌನ್ ಆಗ್ತಿತ್ತು. ಅವಾಗ ನೀವು ರೈಸ್ ಮಾಡಿ ವೇಕಮ್ ಅನ್ನು ಏರ್ಸ್ಬೇಕು. ಆ ಟೈಮ್ ಅಲ್ಲಿ ನಿಮ್ದು ಇವಾಗ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಗಾಡಿ, ಕೆಲವು ಗಾಡಿಗಳದ್ದು ಬ್ಯಾಟ್ರಿ ಎಲ್ಲ ವೀಕ್ ಆಗಿರ್ತದೆ. ಅದೇ ನಾನು ಅದೊಂದು ಮುಖ್ಯವಾಗಿ ನಿಮ್ಮ ಹತ್ರ ಕೇಳ್ಬೇಕು. ಇವಾಗ ಹೆವಿ ಬಸ್, ಇವಾಗ ಕಾರ್ ಇದಾದ್ರೆ ಸ್ಟಾರ್ಟ್ ಮಾಡ್ಬೋದು. ಇದು ಇವಾಗ ನೀವು ಹ್ಯಾಂಡ್ ಬ್ರೇಕ್ ಹಾಕಿರ್ತೀರಾ, ಬ್ಯಾಟ್ರಿ ಡೆಡ್ ಆಯ್ತು ಅಂದ್ರೆ ಸೆಲ್ಫ್ ತಕೊಳ್ತಿಲ್ಲ, ಅವಾಗ ನೀವೇನ್ ಮಾಡ್ತೀರಾ? ಅಂದ್ರೆ ನಮ್ಮ ಅಲ್ಲಿ ಪಕ್ಕದಲ್ಲಿ ಯಾರಾದ್ರೂ ಗ್ಯಾರೇಜ್ ಅಲ್ಲಿ ಬ್ಯಾಟ್ರಿ ಸ್ಪೇರ್ ಬ್ಯಾಟ್ರಿ ಕೊಟ್ಟು ನಮ್ಗೆ ಜಂಪಿಂಗ್ ಮಾಡೋರು ಇದ್ರೆ ಓಕೆ, ನಾವು ಜಂಪಿಂಗ್ ಮಾಡಿ ಅದನ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಂದ್ರೆ ನಾವು ಈಗ ಒಂದು 2 ವ್ಯಾಕ್ಯೂಮ್ ಅಲ್ಲಿ ಉಂಟು, 1.5 ಹಾಗೆ 1% ಅಲ್ಲಿ ಉಂಟು. ನಿಮ್ಗೆ ಸ್ಟಾರ್ಟ್ ಆಗ್ಲಿಕ್ಕೆ ನಿಮ್ಗೆ ಬ್ಯಾಟ್ರಿ ಪವರ್ ಸಹ ಬೇಕು, ಮತ್ತೆ ಮೂವ್ ಆಗ್ಲಿಕ್ಕೆ ವ್ಯಾಕ್ಯೂಮ್ ವೀಲ್ ಸಹ ರಿಲೀಸ್ ಆಗಿರ್ಬೇಕು, ಅಂದ್ರೆ ಹಿಡಿದಿರ್ತದೆ. ಅದಕ್ಕೆ ನಾವ್ ಏನ್ ಮಾಡ್ತೇವೆ, ಅದು ಡಯಾಫ್ರಮ್ ಬೂಸ್ಟರ್ ಉಂಟಲ್ಲ ಹಿಂದೆ 2 ವೀಲ್ ಅದ್ದು ಕ್ಯಾಮ್ ಬೂಸ್ಟರ್, ಅದನ್ನ ನಾವು ಲೂಸ್ ಮಾಡಿ ಓಪನ್ ಮಾಡಿ ಫುಲ್ ಬಿಚ್ಚಿದ್ರೆ ಅವಾಗ ನಿಮ್ದು ಕ್ಯಾಮ್ ಫ್ರೀ ಆಗ್ತದೆ, ಬ್ರೇಕ್ ಫ್ರೀ ಆಗ್ತದೆ. ಅವಾಗ ನಾವು ಯಾರದ್ದಾದೊಂದು 4-5 ಜನದ ಹೆಲ್ಪ್ ತಕೊಂಡು ಅದನ್ನು ಪುಷ್ ಮಾಡಿ ಸ್ಟಾರ್ಟ್ ಮಾಡಬಹುದು. ಮತ್ತೊಂದು ಹೆವಿ ಗಾಡಿ ಅಲ್ಲ, ಸ್ವಲ್ಪ ದೂಡಿದ್ರೆ ಸಾಕಾಗ್ತದ ಹೇಳ್ತಾರೆ ಕೆಲವರೆಲ್ಲ, ಸ್ವಲ್ಪ ಜಸ್ಟ್ ತಿರುಗಿದ್ರೆ ತಕೊಳ್ತದೆ ಹೇಳ್ತಾರೆ, ಹೌದದು? ಅಂದ್ರೆ ಹೆವಿ ಗಾಡಿಗೆ ನಿಮ್ದು ಸೆಕೆಂಡ್ ಗೇರ್ ಹಾಕಿ ಎಲ್ಲಾದ್ರೂ ಒಂದು ಕ್ರ್ಯಾಂಕ್ ಸಿಕ್ಕಿದ್ರೆ ಸ್ವಲ್ಪ ಡೌನ್ ಸಿಗ್ಬೇಕು ಅದಕ್ಕೆ, ಅವಾಗ ಒಂದೇ ಜರ್ಕಲ್ಲಿ ಸ್ಟಾರ್ಟ್ ಆಗ್ತದೆ. ಅಂದ್ರೆ BS3 ಅನ್ನು ಜರ್ಕಲ್ಲಿ ನೀವು ಸ್ಟಾರ್ಟ್ ಮಾಡಬಹುದು, BS6 ಅನ್ನೆಲ್ಲ BS4 ಸೇ ಓಕೆ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಬಹುದು. ಆದ್ರೆ BS6 ಅನ್ನೆಲ್ಲ ಆತರ 1-2 ಸರ್ತಿ ಅನಿವಾರ್ಯ ನಿಮ್ಗೆ ಸ್ಟಾರ್ಟ್ ಮಾಡ್ಲೇಬೇಕು ಅಂತ ಪೊಸಿಷನ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು. ಮತ್ತೆ ನಾವು ಅದನ್ನು ಗಡಿ ಆತರ ಸ್ಟಾರ್ಟ್ ಮಾಡಬಾರ್ದು, ಯಾಕಂದ್ರೆ ಅದರಲ್ಲಿ ನಾವು ಏನು ಮುಟ್ಟಿದಾಗೆಲ್ಲ ಎಲ್ಲ ಸೆನ್ಸರ್ ಗಳು ಇರ್ತದೆ, ಅಂದ್ರೆ ಒಂದಕ್ಕೊಂದು ಏನಾಗ್ತದೆ, ಮತ್ತೆ ಎರರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಅವನು ಕಂಪನಿಯಿಂದ ಬರ್ಬೇಕು, ಸ್ಕ್ಯಾನ್ ಟೂಲ್ ಹಾಕ್ಬೇಕು, ಅದಕ್ಕೆ ತುಂಬಾ ಪ್ರೊಸೀಜರ್ ಎಲ್ಲ ಉಂಟು. ಅಷ್ಟೆಲ್ಲ ಇದೆ, ಅಷ್ಟೆಲ್ಲ ಉಂಟು. ಹಾಗಾದ್ರೆ ಕೂಡಲೇ ಸ್ಟಾರ್ಟ್ ಆಗ್ತದೆ, 4-5 ಜನ ದುಡಿದ್ರೆ ಸ್ಟಾರ್ಟ್ ಆಗ್ತದೆ. 4-5 ಜನ ರಿವರ್ಸ್ ಯಾಕೆ ದುಡುದು ಸರ್, ಬೇಗ ತಕೊಳ್ತದ? ರಿವರ್ಸ್ ಅಂದ್ರೆ ಅದು ಹೇಗಂದ್ರೆ ರಿವರ್ಸ್ ಅಂತ ಅಲ್ಲ, ನಿಮ್ಮ ಯಾವ ಕಡೆ ಡೌನ್ ಇರ್ತದೆ, ಈಗ ರಿವರ್ಸ್ ಡೌನ್ ಇದ್ರೆ ರಿವರ್ಸ್, ಇಲ್ಲದ್ರೆ ಫ್ರಂಟ್ ಡೌನ್ ಇದ್ರೆ ಸೆಕೆಂಡ್ ಗೇರ್ ಫ್ರಂಟ್ ದುಡಿದ್ರೆ ಸಾಕ್ತದೆ, ಫ್ರಂಟ್ ಆದ್ರೆ ರಿವರ್ಸ್ ಆಗ್ತದೆ. ನಾನು ಹೆಚ್ಚಾಗಿ ಹಿಂದೆ ದುಡುದು, ಅದಕ್ಕೆ ಒಂದು ಪವರ್ಫುಲ್ ಕ್ರ್ಯಾಂಕ್ ಸಿಗ್ಬೇಕು ಅಷ್ಟೇ. ಅಷ್ಟೇ. ವೀಕ್ಷಕರೇ, ನಾನು ಸಲ್ಮಾನ್ ಬಾಯಿ ಬಗ್ಗೆ ಹೇಳಲೇಬೇಕು. ಇವರಿಗೆ ತುಂಬಾನೇ ಏಜ್ ಸಣ್ಣದಾದ್ರು ಇನ್ಫಾರ್ಮೇಶನ್ ತುಂಬಾ ಗೊತ್ತಿದೆ ಈ ಬಸ್ಸಿನ ಬಗ್ಗೆ ಆಗ್ಲಿ. ಅದಕ್ಕೆ ಕಾರಣ ಅವರು ಕಲಿತಿರುವಂತಹ ವಿದ್ಯೆ. ಅವರು ಏನು ಕಲಿತಿದ್ದಾರೆ ಅಂತ ಹೇಳಿದ್ರೆ, ಮುಂಚೆ ITI ಮಾಡಿದಾರಂತೆ. ಸರ್, ನೀವು ITI ಮಾಡಿದ್ರ? ಎಷ್ಟು ವರ್ಷ ಮಾಡಿದ್ರ? ನಾನೊಂದು 1.5 ವರ್ಷದ ಕೋರ್ಸ್ ಮಾಡಿದ್ದೆ ITI. ಮತ್ತೆ ಅಲ್ಲಿ ಒಂದು ವರ್ಷ ಹಾಗೆ ಎಲ್ಲ ಲೋಕಲ್ ಗ್ಯಾರೇಜ್ ಅಲ್ಲಿ ಇದ್ದೆ. ನೋಡಿ, ಅದಕ್ಕೆ ನೋಡಿ ಅವರಿಗೆ ಫುಲ್ ಡೀಪ್ ಆಗಿ ಗೊತ್ತು ಎಲ್ಲ ಬಸ್ಸಿನ ಪ್ರತಿಯೊಂದು. ನಾನು ಇವಾಗ ಹೀಗೇನೆ ನಾನು ಮಾತಾಡ್ಬೇಕಾದ್ರೆ ಒಳ್ಳೆ ನನ್ಗೆ ಜಸ್ಟ್ ಫೋನಲ್ಲಿ ಸಹ ಹಾಗೆ ಮದನಣ್ಣ ಹೀಗೆ ಮದನಣ್ಣ ಅಂತ ಹೇಳಿದ್ರು ತುಂಬಾನೇ. ಎಲ್ಲಿ ಕಲ್ತದ್ ಸರ್ ನೀವು? ನಾವು ಚಿಟ್ವಾಡಿ ಸೈಂಟ್ ಮ್ಯಾರೀಸ್ ಬೀಡಿನಗುಡ್ಡೆ ITI ಉಂಟಲ್ಲ, ಅಲ್ಲಿ ಅಲ್ವಾ? ಇವಾಗ ನಾವು ಆ ಫೀಲ್ಡ್ ಅಲ್ಲಿ ಇದ್ರೆ ನಮ್ಗೆ ಎಲ್ಲ ಗೊತ್ತಿರುತ್ತೆ ಬಸ್ ಇದು. ಇನ್ ಕೇಸ್ ಎಲ್ಲಿಯಾದ್ರೂ ಬ್ರೇಕ್ ಡೌನ್ ಆದ್ರೆ ಸಹ ನೀವೇ ಏನಾದ್ರೂ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ಅಂದ್ರೆ ಸಣ್ಣ ಪುಟ್ಟ ಈಗ ಏನಾದ್ರೂ ಒಂದು ಅಡಿಯಿಂದ ವ್ಯಾಕ್ಯೂಮ್ ಪೈಪ್ ಕಟ್ ಆಯ್ತು, ಅವಾಗ ಅದಕ್ಕೆ ಒಂದು ಕನೆಕ್ಟರ್ ಹಾಕಿ ಹೋಗ್ಬೋದು. ಇಲ್ಲ ಅಂದ್ರೆ ಏನಾದ್ರೂ ಒಂದು ನಮ್ಗೆ ಕಾಣುವಂತ ರಿಪೇರ್ಸ್ ಗಳನ್ನು ನಾವು ಮಾಡ್ಬೋದು, ಹೋಗ್ಬೋದು ಅಲ್ವಾ?
ಸ್ವಲ್ಪ ನಾಲೆಜ್ ಗೊತ್ತಿದ್ರೆ ಓಕೆ ಅದು ನಿಮ್ದು ಮೆಕ್ಯಾನಿಕ್ ಆಗಿ ಬರ್ಬೇಕಂತಲ್ಲ. ಓಕೆ ಒಂದ್ ಸ್ವಲ್ಪ ನೀವು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಬಂದ ನಂತರ ಹಾ. ನಿಮ್ಗೆ ಒಂದು 2 ವರ್ಷ 3 ವರ್ಷ 4 ವರ್ಷ ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಆದ ನಂತರ ಹಾ. ತನ್ನಿಂದ ತಾನೇ ನಾವು ಕಲಿತಾ ಹೋಗ್ಬೇಕು. ಹೌದು, ನಮ್ಗೆ ಗೊತ್ತಾಗ್ತದೆ ಗೊತ್ತಾಗ್ಬೇಕು. ಮತ್ತೆ ಮತ್ತೆ ನಮ್ಗೆ ಗೊತ್ತಾಗ್ತದೆ. ಹಾ. Okay. ಮತ್ತೆ ಹಾ. ನಿಮ್ಮ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಹಾ. ಎಷ್ಟು ಅವನು ಎಕ್ಸ್ಪೀರಿಯನ್ಸ್ ಆದ್ರೆ ಸಹ Okay. ಎಕ್ಸ್ಪರ್ಟ್ ಅಂತ ಯಾರು ಯಾರಿಲ್ಲ ಕಲ್ತಷ್ಟು ಸಹ ನೀವು ಇದೆ. ಒಂದು ವಿಷಯ ಹೇಳ್ಬೋದು ಅಂದ್ರೆ ಈಗ ಒಂದು 40 ವರ್ಷ ಎಕ್ಸ್ಪೀರಿಯನ್ಸ್ ಒಂದು ಏಜ್ಡ್ ಆಗಿರ್ಬೋದು Okay, ಅವರು okay. ಡ್ರೈವಿಂಗ್ ಫೀಲ್ಡ್ ಅಲ್ಲಿ. ಅವರು ಸಹ ಮಾಡುವ ಕೆಲಸ ಒಂದೇ, ನಾವು ಸಹ ಮಾಡುವ ಕೆಲಸ ಒಂದೇ. ಆದ್ರೆ ಒಂದೊಂದು ಟೈಮ್ ಅಲ್ಲಿ ನೀವು ಅಂದ್ರೆ ನಿಮ್ಮ ಗಾಡಿ ಅಂದ್ರೆ ನಿಮ್ಮ ಲಕ್ ಒಳ್ಳೇದಿದ್ರೆ ಹೌದು ಒಂದೊಂದು ಸ್ವಲ್ಪ ಗ್ಯಾಪ್ ಅಲ್ಲಿ ನಿಮ್ದು ಗಾಡಿ ಪಾಸ್ ಪಾಸ್ ಆಗ್ತದೆ. ಆಗ್ತದೆ. ನಿಮ್ಮ ಟೈಮ್ ಒಳ್ಳೇದಿಲ್ಲ ಅಂದ್ರೆ ನೀವು 2 ಫೀಟ್ ಗ್ಯಾಪ್ ಇಟ್ಟರೆ ಸಹ ನಿಮ್ಗೆ ಆಗುತ್ತೆ. ತಾಗುದಿದ್ರೆ ಅದು ತಾಗ್ತದೆ. ಆಗ್ತದೆ ಹಾಗೆ ಖಂಡಿತ. ಈ ಡ್ರೈವಿಂಗ್ ಅಂತ ಹೇಳಿದ್ರೆ ಡ್ರೈವಿಂಗ್ ಅಲ್ಲಿ ಯಾರು ಎಕ್ಸ್ಪೀರಿಯನ್ಸ್ ಅಂತ ಇಲ್ಲ. ನಾವು ಎಕ್ಸ್ಪೀರಿಯನ್ಸ್ ಎಷ್ಟಾದ್ರೆ ಸಹ ಹಾ. ನಿಮ್ಗೆ ಎಕ್ಸ್ಪರ್ಟ್ ಅಂತ ಯಾರು ಇಲ್ಲ. ಇಲ್ಲ ಕಲ್ತಷ್ಟು ಸಹ ಇದೆ. ಕಲ್ತಷ್ಟು ನಮ್ಗೆ ಮತ್ತೆ ಪುನಃ ಕಲೀಲಿಕ್ಕೆ ಉಂಟು. ಒಂಥರ ಸಮುದ್ರ ಅದೊಂದು ಇದ್ದಾಗೆ. ನಿಮ್ದು ನೀರಲ್ಲಿದ್ದ ಗುಳ್ಳೆ ಆಗಿ ಅದು. ಅಷ್ಟೇ ಹಾಗೆ. ಕರೆಕ್ಟ್. ಓಕೆ, ಮುಖ್ಯವಾಗಿ ಈ ರೇಷ್ಮಾ ಬಸ್ಸಿನ ಬಗ್ಗೆ ಹೇಳಲೇಬೇಕು ಸರ್. ರೇಷ್ಮಾ ಬಸ್ ಅವರ ಹತ್ರ ಎಷ್ಟು ಗಾಡಿ ಇದೆ ಸರ್? ಎಲ್ಲ ಹೊಸ ಬ್ರ್ಯಾಂಡ್ ನ್ಯೂ ಆದಂತ ಬಸ್ ಎಲ್ಲ ಇವರದು. ಇವರ ಹತ್ರ ಒಂದು ಟೋಟಲ್ ಸೇರಿ ನಮ್ಮ ಮುಡಿಬಿದ್ರಿ ಮತೀನ್ ಸಾಹೇಬ್ರ ಅವ್ರ ಹತ್ರ ಓಕೆ ಒಂದು 40-50 ಬಸ್ ತನಕ ಇರ್ಬೋದು, ಸ್ಲೀಪರ್ ಬಸ್. ಓಕೆ, ಎಲ್ಲ ಬಾಂಬೆ ಬ್ರ್ಯಾಂಡ್ ಉಂಟು. ನ್ಯೂ ಹೊಸತ್ ಗಾಡಿಗಳು. ಹಾ, ಎಲ್ಲ ಆಲ್ಮೋಸ್ಟ್ ಎಲ್ಲ ಹೊಸತ್ತೆ. ಓಕೆ, ಮತ್ತೆ ಅವರದ್ದು ಹಳೆ ಗಾಡಿ ಸಹ ಹಾ. ಹಳತ್ತಾಗಿ ಕಾಣುದಿಲ್ಲ. ಅವರು ಅದನ್ನು ಫುಲ್ ರೀಕಂಡೀಷನ್ ಮಾಡಿ ಅವರಿಗೆ ಮೇನ್ ಅದ್ರ ಪೈಂಟ್ ಮತ್ತೆ ಅದರದ್ದು ಲೈಟಿಂಗ್, ಅದ್ರ ಹೊರಗಿಂದ ಮತ್ತೆ ಒಳಗಿಂದ ನೋಡ್ಲಿಕ್ಕೆ ಔಟ್ಲುಕ್ ಮತ್ತೆ ಓಕೆ ಇಂಟೀರಿಯರ್ ಎಲ್ಲ ಅವರಿಗೆ ಚೆನ್ನಾಗಿರ್ಬೇಕು. ಹಾಗೆ ಜನಗಳಿಗೆ ಮೇನ್ ಸೆಳೆಯೋದು ಅದೇ ಅಲ್ಲ, ಈ ಬಸ್ಸಿನ ಹೊರಗಡೆ ಒಳಗಡೆ. ಅವರದ್ದು ಸ್ವಲ್ಪ ಏನಾದ್ರು ಕೆಲಸ ಇದ್ರೆ ಅವರು ಹೋಗಿ ಮಾಡಿಸ್ಕೊಂಡ್ ಬನ್ನಿ. ಅದ್ರಲ್ಲಿ ಅವರಿಗೆ ಸ್ವಲ್ಪ ಕೂಡ ಹೊರಗೆ ಒಳಗೆ ಏನ್ ಸ್ವಲ್ಪ ಗಲೀಜೆಲ್ಲ ಇರಬಾರ್ದು ಅವರಿಗೆ. ಅದ್ರಲ್ಲಿ ನೀಟ್ನೆಸ್ ಅಲ್ಲಿ ಭಯಂಕರ ಅವರು. ಅವರ ಹೆಸರು ಸರ್? ಅವರ ಓನರ್ ಹೆಸರು ಮತೀನ್ ಸಾಹೇಬ್ರು ಅಂತ. ಓಕೆ, ಮತೀನ್ ಭಾಯ್ ಮೂಡಿಬಿದ್ರಿ ಅವರು. ಈಗ ಅವರ ಮಗ ಎಲ್ಲ ನೋಡ್ತಾರೆ. ಮಗ, ದೊಡ್ಡ ಮಗನ ಹೆಸರು ಅಬ್ದುಲ್ ಶಮಿ. ಮತ್ತೆ ಸೆಕೆಂಡ್ ಹಮ್ದನ್ ಅಂತ. ಹಮ್ದನ್ ಸಾರಿ ಮಾಹಮ್ ಅಂತ. ಮತ್ತೆ ಲಾಸ್ಟ್ ಮಗನ ಹೆಸರು ಸಣ್ಣವ, ಅವನ ಹಮ್ದನ್ ಅಂತ. ಮತ್ತೆ ಅವರ ಅಣ್ಣ ಇದ್ದಾರೆ, ಅವರು ಇವಾಗ ಮೇಂಟೆನೆನ್ಸ್ ಅದೆಲ್ಲ ನೋಡ್ಕೊಳ್ತಾರೆ, ಆರಿಫ್ ಭಾಯ್ ಅಂತ. ಅಂದ್ರೆ ಅವರಿಗೆ ಆಗ್ಲಿ, ನಾವು ಈ ನಮ್ಮ ಸೌಕರ್ಯಕ್ಕೆ ಆಗ್ಲಿ, ನಮ್ಮ ಸೌಕರ್ಯಕ್ಕೆ ಮಕ್ಕಳಿಗೆ ಆಗ್ಲಿ, ನಮ್ಮ ಸೌಕರ್ಯನ ಅಣ್ಣನ ದೊಡ್ಡ ಮಗನಿಗೆ ಆಗಿ ಎಲ್ಲ ಯಾರಿಗಾದ್ರು, ಅವರ ಇರ್ಫಾನ್ ಭಾಯ್ ಇದ್ದಾರೆ, ಅವರ ಅಂದ್ರೆ ಅವರ ಅಕ್ಕನ ಮಗ, ಅವರಿಗೆ ಯಾರಿಗಾದ್ರೂ ಒಂದು ಫೋನ್ ಮಾಡಿದ್ರೆ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ. ಹೇಗಾದ್ರೂ ನಿಮ್ಗೆ ಏನು ಲೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಗಾಡಿ ಸ್ಪೇರ್ ಪಾರ್ಟ್ಸ್ ಐಟಮ್ ಬೇಕು ಏನಾದ್ರು ಹೇಳಿದ್ರೆ ಕೂಡ್ಲೆ ರೆಸ್ಪಾನ್ಸ್ ಮಾಡ್ತಾರೆ. ಹಾಗೆ ಮತ್ತೆ ಹೇಳಲಿಕ್ಕೆ ಹೋಗುದಾದ್ರೆ ಅಲ್ಲಿ ಮುಡಿಬಿದ್ರೆಯಲ್ಲಿ ಆಫೀಸ್ ಅಲ್ಲಿ ಸಹ ಹಾಗೆ ವಿನೋದ್ ಅಣ್ಣ ಇದ್ದಾರೆ, ಮತ್ತೆ ಕಾರ್ಕಳದಲ್ಲಿ ಅಕ್ರಮ್ ಭಾಯ್ ಇದ್ದಾರೆ. ಅವರಿಗೆ ಏನಾದ್ರು ನಮ್ಗೆ ಈ ಆಡ್ ಬ್ಲೂ ಮತ್ತೆ ಈ ಸ್ಕ್ರೀನ್ ವಾಶ್ ಮಾಡುದು, ಮತ್ತೆ ನಿಮ್ದು ಒಳಗೆ ಏನೆಲ್ಲ ನಮ್ಗೆ ಏನೆಲ್ಲ ಬೇಕು ಟ್ರಿಪ್ಗೆ ಒಂದು ಸ್ಕ್ರೀನ್ ವಾಶ್ ಮಾಡ್ತೇವೆ, ಮತ್ತೆ ಇದು ನಿಮ್ದು ಇದು ಬೆಡ್ ಕವರ್ ವಾಶ್ ಎಲ್ಲ ಮಾಡ್ತೇವಲ್ಲ, ಅದನ್ನೆಲ್ಲ ನಮ್ಗೆ ಅಕ್ರಮ್ ಭಾಯ್ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಮತ್ತೆ ಆಡ್ ಬ್ಲೂ ಅದಕ್ಕೆಲ್ಲ. ಮತ್ತೆ ಏನಾದ್ರೂ ನಮ್ಗೆ ಎಕ್ಸ್ಟ್ರಾ ಐಟಮ್ ಬೇಕಿದ್ರೆ ನಮ್ದು ಬೆಂಗಳೂರಲ್ಲಿ ಮೇನ್ ಆಫೀಸ್ ಉಂಟು, ಅಲ್ಲಿ ಮ್ಯಾನೇಜರ್ ಇದ್ದಾರೆ. ಇದೇ ತರ ಮುಡಿಬಿದ್ರಲ್ಲಿ ಹೇಗೆ ಉಂಟು ಅದೇ ತರ ಅಲ್ಲಿ ಸಂತೋಷ್ ಅಣ್ಣ ಅಂತ ಇದ್ದಾರೆ, ಅವ್ರ ಮ್ಯಾನೇಜರ್. ಅವರಿಗೆ ಸಹ ಹೇಳಿದ್ರೆ ಎಲ್ಲ ಅಲ್ಲಿ ಸಹ ತುಂಬಾ ಅಂದ್ರೆ ಕೆಲಸದವರಲ್ಲಿ ಇದ್ದಾರೆ, ಅವರು ಸಹ ಎಲ್ಲ ಹೇಳಿದಾಗೆ ಕೇಳ್ತಾರೆ. ತುಂಬಾ ಒಳ್ಳೇದಿದ್ದಾರೆ, ಒಳ್ಳೆ ಕಂಪನಿ. ರೇಷ್ಮಾ ಹಾಗಾದ್ರೆ ರೇಷ್ಮಾ ಒನ್ ಆಫ್ ದಿ ಬೆಸ್ಟ್ ಕಂಪನಿ. ರೇಷ್ಮಾದಲ್ಲಿ ದುಡಿಬೇಕಂತ ಹೇಳಿದ್ರೆ ಒಂಥರ ಖುಷಿ ಇದೆ ಅಲ್ವಾ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತೆ ನಮ್ಮ ಓನರ್ ಸ್ಪೆಷಲ್ ಹೇಳುದಾದ್ರೆ ಅಂದ್ರೆ ಅವರು ಮಾತಾಡುವಾಗ ಯಾರಿಗ ಸ್ವಲ್ಪ ಕಹಿ ಅನಿಸ್ಬೋದು, ಅವರು ಏನೆಲ್ಲ ಉಂಟು ಅದನ್ನು ನಮ್ಮ ಮುಖದ ಮೇಲೆ ಹೇಳಿ ಬಿಡ್ತಾರೆ. ಅದ್ರಲ್ಲಿ ನಮ್ಗೆ ಬೇಜಾರಾಗಬಾರ್ದು. ಓನರ್ ಆದವರು ಅಷ್ಟೊಂದು ಹೇಳ್ತಾರೆ, ಆದ್ರೆ ಅವರು ಒಂದು ಅರ್ಧ ಗಂಟೆ ಆಗಲಿ 1 ಗಂಟೆ ಬಿಟ್ಟು ಉಂಟಲ್ಲ, ಅವರೇ ನಮ್ಗೆ ಫೋನ್ ಮಾಡ್ತಾರೆ. ಅಂದ್ರೆ ನಮ್ಗೆ ಏನ್ ಖುಷಿ ಅಂದ್ರೆ ಕೆಲವರೆಲ್ಲ ಇರ್ತಾರೆ ಅಂದ್ರೆ ಒಂದು ಮೊದ್ಲಿಂದ ನಗಾಡ್ಕೊಂಡಿರ್ತಾರೆ, ಇನ್ನೊಂದು ಒಂದು ಏನ್ ಮಾಡ್ತಾರೆ ಗೊತ್ತಿರಲ್ಲ, ಅವರ ಡಿಸಿಷನ್ ಬೇರೆ ಇರ್ತಾರೆ. ಇವರು ಹಾಗೆ ಅಲ್ಲ, ಏನೇ ಹೇಳಲಿಕ್ಕೆ ಉಂಟು ಎದುರೇ ಹೇಳ್ತಾರೆ. ಅದೊಂದು ನಮ್ಗೆ ಖುಷಿ. ಏನ್ ಹೇಳಿಕ್ಕಿದ್ರು ನಾವು ಇವ್ರು ನಮ್ಗೆ ಎದುರೇ ಹೇಳಿ ಬಿಟ್ರಲ್ಲ ಅಂತ, ಅದೊಂದು ನಮ್ಗೆ ಒಂದು ಸ್ಯಾಟಿಸ್ಫೈ ಇರ್ತದೆ ಒಳಗಿಂದ. ಆದ್ರೆ ಹಾರ್ಟ್ಲಿ ಬೆಸ್ಟ್ ಅಲ್ವಾ, ಹಾರ್ಟ್ ಅಲ್ಲಿ ಏನು ಕಲ್ಮಶ ಅಂತ ಇರ್ತದೆ ಅದನ್ನ ಇಲ್ಲ ಅವರದ್ದು. ಹಾಗೆ ಸರ್, ನೀವು ಅವಾಗ ಹೇಳಿದ್ರಿ ಡೌನ್ ಅಲ್ಲಿ ಇಟ್ರೆ ಗಾಡಿ ಎಲ್ಲ ಮೂವ್ ಆಗ್ತದೆ ಒಮ್ಮೊಮ್ಮೆ, ಆ ತರ ಆಗಿದೆಯಾ ಸರ್ ಎಲ್ಲಿಯಾದ್ರೂ? ಅಂದ್ರೆ ಈಗ ನೀವು ಡೌನ್ ಅಲ್ಲಿ ನಿಮ್ಮ ಈಗ ಡೌನ್ ಫ್ರಂಟಿಗೆ ಉಂಟು, ಈಗ ನೀವು ಅಲ್ಲಿ ಹ್ಯಾಂಡ್ ಬ್ರೇಕ್ ಹಾಕ್ಲಿಲ್ಲ, ಈಗ ನೀವು ಸೆಕೆಂಡ್ ಗೇರ್ ಅಲ್ಲಿ, ಥರ್ಡ್ ಗೇರ್ ಅಲ್ಲಿ, ಇಲ್ಲಾಂದ್ರೆ 2 ನಂಬರ್ ಗೇರ್ ಅಲ್ಲಿ ಇಲ್ಲ ಎಕ್ಸ್ಟ್ರಾ ಗೇರ್ ಅಲ್ಲಿ ಇಟ್ಟು ಹೋದ್ರಿ,
ಅಂದ್ರೆ ಮುಂದೆ ಡೌನ್ ಉಂಟು. ಹ್ಮ್. ಈಗ ನಿಮ್ಮ ಡೈರೆಕ್ಷನ್ ಮುಂದೆನೆ ಉಂಟು. ಓಕೆ. ಅವಾಗ ಏನಾಗ್ತದೆ ಅಂದ್ರೆ ನೀವು ಗಾಡಿ ಇಟ್ಟು ಹೋಗ್ತೀರಾ, ಸ್ವಲ್ಪ 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 ಜರ್ಕ್ ಕೊಡ್ತದೆ ಗಾಡಿ. ಹೌದು, ಸ್ವಲ್ಪ 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 ಹಾ. ಮುಂದೆ ಮುಂದೆ ಅವಾಗ ಮುಂದೆ ಏನಾಗ್ತದೆ ನಿಮ್ದು ಅಂದ್ರೆ ಇವಾಗ ಸ್ವಲ್ಪ ಸ್ವಲ್ಪ ಜರ್ಕ್ ಕೊಟ್ಟು ಹಾ. ಗಾಡಿ ನ್ಯೂಟ್ರಲ್ ಆಗೋ ಚಾನ್ಸಸ್ ಇರ್ತದೆ. ಓ, ಅಂದ್ರೆ neutral ಗಡ್ಕಂತ ಜಡ್ಕ ಜಡ್ಕ ಹೇಳ್ತಾರಲ್ಲ ಓಕೆ, ನಿಮ್ಗೆ, ಹೌದು 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 ಜರ್ಕ್ ಕೊಟ್ಟು ಕೊಟ್ಟು ಗಾಡಿ neutral. ನ್ಯೂಟ್ರಲ್ ಆಗುವ ಚಾನ್ಸ್ ಇರ್ತದೆ. ಹಾಗೆ ಆಗಿದೆ ಸರ್ ಎಲ್ಲಾದ್ರೂ ಪಾರ್ಕಿಂಗ್ ಅಲ್ಲಿ? ಅಂದ್ರೆ ಲಾಸ್ಟ್ ಟೈಮ್ ಒಂದು ಆಗಿತ್ತು, ಇದೆ ರೀಸೆಂಟ್ಲಿ ಆಗಿ. ಓ, ಎಲ್ಲಿ ಸರ್ ಅದು? ನಮ್ದು ಚಂದಾಪುರ ಪಾರ್ಕಿಂಗ್ ಅಲ್ಲಿ ಆಗಿತ್ತು. ಓಕೆ. ಅಂದ್ರೆ ಹ್ಯಾಂಡ್ ಬ್ರೇಕ್ ಹಾಕಿರ್ಲಿಲ್ಲ. ಹಾ. ಅಂದ್ರೆ ಮತ್ತೆ ಒಂದು ವ್ಯಾಕ್ಯೂಮ್ ಏರ್ತಾ ಇತ್ತು. ಹಾ. ವ್ಯಾಕ್ಯೂಮ್ ಅಂದ್ರೆ ಅವರ ಇಟ್ಟು ಹೋಗುವಾಗ ಓಕೆ. ವ್ಯಾಕ್ಯೂಮ್ ಫುಲ್ ಇತ್ತು, ಇಟ್ಟು ಹೋಗ್ಬೇಕಾದ್ರೆ. ಹಾಗೆ ಗೇರ್ ಅಲ್ಲಿ ಇಟ್ಟಿದ್ರು, ಹಾ. ಹ್ಯಾಂಡ್ ಬ್ರೇಕ್ ಹಾಕಿರ್ಲಿಲ್ಲ. ಓಕೆ. ಅವರಿಗೆ ಏನೋ ಪಾಪ ಕಲ್ಲಿಡ್ಲಿಕ್ಕೆ ನೆನಪಿರ್ಲಿಲ್ಲ. ಓಕೆ. ಮತ್ತೆ ಅದನ್ನು ಮೂವ್ ಮಾಡುವಾಗ ಹಾ. ಅಂದ್ರೆ ಸಂಜೆ ಗಾಡಿ ತೆಗಿತೇವಲ್ಲ, ಓಕೆ. ಅವಾಗ ಅವ್ರು ಏನ್ ಎಣಿಸಿದ್ರು, ಕಲ್ಲು ಉಂಟಂತ ಎಣಿಸಿದ್ರು. ಹಾ. ಮತ್ತೆ ಏನಾಯ್ತು, ಇವ್ರು ಸ್ಟಾರ್ಟ್ ಮಾಡಿ ಇಟ್ರು, ನೀಟಲ್ ಇಟ್ರು, ಹಾ. ಸ್ಟಾರ್ಟ್ ಆಯ್ತು. ಓಕೆ. ವ್ಯಾಕಮ್ ಫುಲ್ ಆಗ್ತಾ ಬಂತಲ್ಲ, ಅವಾಗ ಹಾ. ನಿಮ್ಗೆ ವೀಲ್ ರಿಲೀಸ್ ಆಗ್ತದೆ. ರಿಲೀಸ್ ಆಯ್ತು, ಹೌದು, ಹಾ. ಖಂಡಿತ. ವೀಲ್ ಜಾಮ್ ಆಗಿರ್ತದಲ್ಲ ಹೌದು, ಹೌದು. ವ್ಯಾಕಮ್ ಇಲ್ಲದಾಗ. ಹಾ. ಮತ್ತೆ ವ್ಯಾಕಮ್ ಫುಲ್ ಆದಾಗ ವೀಲ್ ಫ್ರೀ ಆಯ್ತು. ಹಾ. ಹಾಗೆ ಬಂದು ಮುಂದೆ ಯಾವ್ದೋ ಒಂದು ಗಾಡಿ ಇತ್ತು, ಓ. ಅದಕ್ಕೆ ಹೊಡೆದಿತ್ತು ನಮ್ದೇ ಒಂದು ಗಾಡಿಗೆ. ಅಯ್ಯೋ, ಹಾಗೆ ಇನ್ಸಿಡೆಂಟ್ ಆಗಿತ್ತು ಹೌದಾ? ಓ, ಹಾಗೆ. ರೀಸೆಂಟ್ ಆಗಿ? ರೀಸೆಂಟ್ ಆಗಿ. ಓ. ಅದೆಲ್ಲ ಆದಷ್ಟು ಜಾಗ್ರತೆ ಅದೆಲ್ಲ ನಾವು ಪಾರ್ಕಿಂಗ್ ಮಾಡುವಾಗ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ. ಹಾಗೆ ಓಕೆ, ಹಾಗೆ ಸ್ವಲ್ಪ ಲೇಟ್ ಆದ್ರೆ ಸಹ ಪರವಾಗಿಲ್ಲ, ಅಂದ್ರೆ ಒಂದು ಸೇಫ್ಟಿ ಆಗಿ ಒಂದು ಹೌದೌದು. ಹಿಂದೆ ಮುಂದೆ ಅಂದ್ರೆ ಕಲ್ಲೆಲ್ಲ ಇಟ್ಟು. ಯಾರು ಸಹ ಬೇಕಾಗೆ ಮಾಡುದಿಲ್ಲ, ಬೇಕಂತ ಯಾರು ಮಾಡುದಿಲ್ಲ. ಹೌದು, ಸ್ವಲ್ಪ ನಾವು ಅಂದ್ರೆ ಜಾಗ್ರತೆ ಒಂದು ಇನ್ಸಿಡೆಂಟ್ ಅಂತ ಆಗ್ತದೆ. ರೀಸೆಂಟ್ ಆಗದ ಇದು? ರೀಸೆಂಟ್ ಒಂದು 10 days 15 days ಆಗಿರ್ಬೋದು ಅಷ್ಟೇ. ರೀಸೆಂಟ್ ಆಗದ್ರಲ್ಲ. ಓಕೆ. ಮುಂದಿನ ಗಾಡಿ ತುಂಬಾ ಡ್ಯಾಮೇಜ್ ಆಗಿದೆ? ಮುಂದಿನ ಗಾಡಿಗೆ ಸಹ ಡ್ಯಾಮೇಜ್ ಆಗಿದೆ, ಆ ಗಾಡಿ ಸಹ ಡ್ಯಾಮೇಜ್ ಆಗಿದೆ. ಓ, ನೋಡಿ. ಅಂದ್ರೆ ಆ ಸ್ಪಾಟ್ ಅಲ್ಲಿ ಯಾರದೊಂದು ನಮ್ಮದೊಂದು ಯಾವುದೇ ಗಾಡಿ ಇರ್ಲಿ, ಎಂತದೇ ಇರ್ಲಿ, ಅದರಲ್ಲೊಂದು ಸ್ಟಾಫ್ ಅಂತ ಇರ್ತಾನೆ, ಹೌದೌದು, ಅವರದ್ದು ಏನಾದೊಂದು ಇರ್ತಾರೆ. ಕರೆಕ್ಟ್. ಅದ್ರ ನಡುವಲ್ಲಿ ಹೌದು, ಖಂಡಿತ ಆದ್ರೆ ಅವರಿಗೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಹಾ. ಹಾಗೆ ಹಾಗೆ. ತುಂಬಾನೇ ರಿಸ್ಕ್ ಅಲ್ವಾ? ಅದೆಲ್ಲ ರಿಸ್ಕ್. ಹೌದೌದು, ಅದಕ್ಕೆ ನಾವು ಪಾರ್ಕಿಂಗ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು. ಅದು ಖಂಡಿತ. ಡೌನ್ ಅಲ್ಲಿ ಇಡುವಾಗ ಎಲ್ಲ ಓಕೆ. ಅದೆಲ್ಲ ತುಂಬಾ ಅದು ಸಹ ಆ ಕಡೆ ಎಲ್ಲ ತುಂಬಾ ಗಾಡಿ ಇರ್ತದೆ, ಎಲ್ಲ ಲೈನ್ ತುಂಬಾ ಗಾಡಿ ನಿಂತಿರ್ತದಲ್ಲ, ಹಾಗಾಗಿ ಇದಾಗ್ತದೆ ಹಾಗೆ. ಸರ್, ಇದ್ರದ್ದು ಸೈಲೆನ್ಸರ್ ಫ್ರಂಟ್ ಬರುದಾ, ಇಲ್ಲಿ ಬರುದಾ BS6 ಇದು? BS6 ಅದು. ಅದು ಯಾಕೆ ಸರ್ ಫ್ರಂಟ್ ಕೊಟ್ಟದ್ದು ನಿಮ್ ಪ್ರಕಾರ ಅಂದಾಜು? ಅಂದ್ರೆ ಇದರಲ್ಲಿ ಆಲ್ಮೋಸ್ಟ್ ಈಗ BS6 ಅಲ್ಲಿ ಫ್ರಂಟೇ ಕೊಡ್ತಿದ್ದಾರೆ. ಓಕೆ. ಈಗ ನಿಮ್ದು ಸಣ್ಣ ಗಾಡಿಯಲ್ಲೆಲ್ಲ ಗಾಡಿ ಅಡಿಯಲ್ಲಿ ಬರ್ತದೆ ಸೈಲೆನ್ಸರ್. ನಿಮ್ದು ಎಕ್ಸ್ಪ್ರೆಸ್ ಅಲ್ಲಿ ಸಣ್ಣ ಗಾಡಿ ಉಂಟಲ್ಲ, 4 ಸಿಲಿಂಡರ್ ಗಾಡಿ, ಬರ್ತದೆ. ಅದೇ ನಾನು ನೋಡುದು ಮುಂಚೆ ಇಲ್ಲಿ ಬರ್ತಿತ್ತು. ಮುಂಚೆ ಅಲ್ಲಿ ಬರ್ತದೆ. BS4 ಅದು ಇಲ್ಲಿ ಬರ್ತದೆ. ಹೌದೌದು, ಕರೆಕ್ಟ್. ಮತ್ತೆ BS3 ಅದು ಆಚೆ ಬರ್ತಿತ್ತು, ಹಿಂದೆ ಬರ್ತಾ ಇತ್ತು. ಹೌದಾ? ಓ, ಹಿಂದೆ. ಈಗ ಅಲ್ಲೇ ಬಿಟ್ಟಿದ್ದಾರೆ ಕೆಳಗಡೆ. ಗೊತ್ತಾಗುದಿಲ್ಲ ಅದು. ಈಗ ಅಂದ್ರೆ ಮುಂಚೆ ಏನಿತ್ತು ಅಂದ್ರೆ ನಿಮ್ದು ಪೊಲ್ಯೂಷನ್ ಜಾಸ್ತಿ ಇತ್ತು. ಓಕೆ. ಇವಾಗ ನಿಮ್ಮ BS4 ಬಂದು BS6 ಬಂದು ಎಲ್ಲ ಪೊಲ್ಯೂಷನ್ ಸ್ವಲ್ಪ ಕಂಟ್ರೋಲ್ ಆಗಿದೆ. ಹಾಗೆ. ಓಕೆ, ಹಾಗೆ. ಸರ್, ನೀವು ಕ್ಯಾಮ್ ಅಂತ ಹೇಳಿದ್ರಲ್ಲ, ಅದು ಎಲ್ಲಿ ಹಿಂದೆ ಬರ್ತದ? ಇಲ್ಲಿ ಅದು ಒಳಗೆ ಬರ್ತದೆ ಸರ್. ಒಳಗೆ ಅಲ್ವಾ? ವೀಕ್ಷಕರೇ, ನಿಮ್ಗೆ ನಾನು ತೋರಿಸ್ತೇನೆ, ಆಗ್ತದೆ ಇಲ್ವಾ ಗೊತ್ತಿಲ್ಲ, ಅದು ಒಳಗಡೆ ಬರ್ತದೆ. ಒಳಗೆ ಉಂಟು. ನೆಕ್ಸ್ಟ್ ನಾನು ಚಾಸಿದು ಒಂದು ರಿವ್ಯೂ ಮಾಡ್ಬೇಕಾದ್ರೆ ನಿಮ್ಗೆ ಎಲ್ಲ ಅದ್ರ ಬಗ್ಗೆ ಕೊಡ್ತೇನೆ. ಕ್ಯಾಮ್ ಯಾವುದು, ರಿಟೈರ್ಡ್ ಯಾವುದು ಅಂತ ಎಲ್ಲ ಪ್ರತಿಯೊಂದು ಕೊಡ್ತೇನೆ. ಅದು ಇಲ್ಲಿ ಬರ್ತದೆ, ಒಳಗೆ ಬರ್ತದೆ. ಹೌಸಿಂಗ್, ನಮ್ಮ ಹೌಸಿಂಗ್ ನಡುವಲ್ಲಿ ಬರ್ತದೆ. ಇಲ್ಲಿ ಒಳಗೆ ಬರ್ತದಂತೆ. ಅದು ಇವಾಗ ನಿಮ್ಗೆ ತೋರಿಸ್ಲಿಕ್ಕೆ ಆಗುದಿಲ್ಲ. ನೆಕ್ಸ್ಟ್ ನಾನು ಚಾರ್ಸಿದು ಒಂದು ರಿವ್ಯೂ ಮಾಡ್ತೇನೆ, ಆವಾಗ ನಿಮ್ಗೆ ಹೇಳ್ತೇನೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದು ಸಂಚಿಕೆಯಲ್ಲಿ ನಮ್ಮ ಸಲ್ಮಾನ್ ಅಣ್ಣ ಒಳ್ಳೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಇವರೊಟ್ಟಿಗೆ ಮಾತಾಡ್ಲಿಕ್ಕಿದೆ, ನಾನು ಇನ್ನ ಯಾವಾಗಾದ್ರೂ ಮಾತಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಗೆ ಆಯ್ತು ಮೊನ್ನೆ ನಮ್ಮ ಲಾಗ್ ನೋಡಿ? ಬಹಳ ಖುಷಿ ಆಯ್ತು. ತುಂಬಾ ಜನ ರೆಸ್ಪಾನ್ಸ್ ಕೊಟ್ರು. ಗಲ್ಫ್ ಅಲ್ಲೆಲ್ಲ ಕಾಲ್ ಮಾಡಿದ್ರ? ಎಲ್ಲರೂ ಕಾಲ್ ಮಾಡಿದ್ರು. ಅಂದ್ರೆ ಮದನ್ ಮಣಿಪಾಲ್ ಎಲ್ಲರದ್ದು ಒಂದು ಕೇರ್ ಮಾಡ್ತಾರೆ, ಅಂದ್ರೆ ಹೀಗೆ ಮಾಡ್ತಾರೆ ಅಂತ. ನೀವ್ ಹೀಗೆ ಮಾಡ್ತಾ ಇರಿ, ದೇವರು ನಿಮ್ಗೆ ಅನುಗ್ರಹಿಸ್ಲಿ. ಖಂಡಿತ ಖಂಡಿತ ಖಂಡಿತ. ನೀವ್ ಹೀಗೇನೆ ಒಂದು ಸಪೋರ್ಟ್ ಎಲ್ಲ ಮಾಡ್ತಾ ಇರಿ, ನಿಮ್ಗೆ ಯಾರು ಕೈ ಬಿಡುದಿಲ್ಲ. ನಮ್ಗೆ ಇನ್ನು ಸಹ ನಾವು ನಮ್ಮ ಫ್ರೆಂಡ್ಸ್ ನವರಿಗೆಲ್ಲ ಹೇಳ್ತೇನೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಓಕೆ.